ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ಗಾಯ್ಸ್. ನೀವು ನಿಮ್ಮ ಸಪೋರ್ಟ್ ಇರಲಿ, ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ನಾನಿವತ್ತು ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಊಟಕ್ಕೆ ಸ್ಪೆಷಲ್ ಬದನೆಕಾಯಿ ಚಟ್ನಿ ಮಾಡ್ತೀನಿ. ಅದು ಹೇಗೆ ಮಾಡೋದು ಅಂತಂದು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಗಾಯ್ಸ್. ಈಗ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಸುಡಬೇಕು ಗಾಯ್ಸ್. ಅದನ್ನು ಒಲೆ ಮೇಲೆ ಆದರೂ ಸುಡ್ಬೋದು, ಈ ಥರ ಒಲೆ ಇಲ್ಲದವ್ರಿಗೆ ಈ ಥರ ಗ್ಯಾಸಿನ ಮೇಲೆ ಆದರೂ ಸುಡ್ಬೋದು. ನಾನಿವತ್ತು ಗ್ಯಾಸಿನ ಮೇಲೆ ಸುಡ್ತಾಯಿದ್ದೀನಿ ಗಾಯ್ಸ್. ಅದು ಒಂಥರ ಫುಲ್ಲು ಬ್ಲ್ಯಾಕ್ ಆಗಿಬಿಡಕ್ಕೆ ಗಾಯ್ಸ್. ಮೇಲೆಲ್ಲ ಅದು ಶಿಪ್ಪಿ ಗ್ರೀನ್ ಇರ್ತಲ್ಲ, ಅದು ಬ್ಲ್ಯಾಕ್ ಆಗೋ ತಕ್ಕನ ಸುಡ್ಬೇಕು ಗಾಯ್ಸ್. ಆಮೇಲೆ ಅದನ್ನು ತೆಗಿಬೇಕು ಗಾಯ್ಸ್. ಅದು ತೆಗೆದು ಅದನ್ನೆಲ್ಲ ಶಿಪ್ಪಿ ಎಲ್ಲ ಮ್ಯಾಗದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಮ್ಯಾಗಳದೆಲ್ಲ ತೆಗಿಬೇಕು ಗಾಯ್ಸ್. ಕರಿದಿರ್ತಲ್ಲ ಶಿಪ್ಪಿ, ಅದನ್ನೆಲ್ಲ ತೆಗೆದು ಆಮೇಲೆ ಅದನ್ನು ಬದ್ನೆಕಾಯಿನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ನಮ್ಮ ಮನೇಲಿ ಸ್ಮ್ಯಾಶ್ ಮಾಡೋದಿಲ್ಲ, ಆದ್ದರಿಂದ ನಾನು ಕೈಲೇ ಮಾಡ್ತಾಯಿದ್ದೀನಿ. ಕೈಲೇ ಮಾಡಿದ್ಮೇಲೆ ಅದು ಒಂದು ಸ್ವಲ್ಪ ಎಲ್ಲ ಕಣ್ಣಿರ್ತಲ್ಲ, ಅದು ಬೇಸ್ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಹಾಕ್ಕೊಬೇಕು ಗಾಯ್ಸ್. ನಿಮಗೆ ಖಾರ ಜಾಸ್ತಿನವರು ಜಾಸ್ತಿ ಹಾಕ್ರಿ. ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತೀವಿ, ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಹುಣ್ಚೆಟ್ನಿ ಹಾಕಿದ್ದೀನಿ ಗಾಯ್ಸ್. ಅದಕ್ಕೆ ಹುಣ್ಚೆಟ್ನಿ ಹಾಕಿ ನೋಡಿ ಗಾಯ್ಸ್, ಮಸ್ತ್ ಟೇಸ್ಟ್ ಬರುತ್ತೆ. ಅದಕ್ಕೆ ಹಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇಷ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ಗಾಯ್ಸ್. ಬೇಸ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹುಣ್ಚೆಟ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಆಗೋ ತನಕ ಬೇಸ್ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಿರ್ಬೇಕು. ಆ ಥರ ಎಲ್ಲ ಮಿಕ್ಸ್ ಮಾಡಿ ಗಾಯ್ಸ್. ಮಿಕ್ಸ್ ಮಾಡಿಂದ ಅದು ಈ ಥರ ಆಗುತ್ತೆ ಗಾಯ್ಸ್. ಚಟ್ನಿ ರೆಡಿಯಾಗಿದೆ. ಈಗ ಬನ್ನಿ ಗಾಯ್ಸ್, ನಾವು ಚಪಾತಿ ಮಾಡೋಣ. ಚಪಾತಿ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಈಗ ಬೆನೆಸ್ತಾ ಇದ್ದೀನಿ ಗಾಯ್ಸ್. ಒಂದೊಂದೇ ಬೆನೆಸ್ತಾ ಇದ್ದೀನಿ. ಈಗ ನನ್ನ ಮಕ್ಕಳು ಬರ್ತಾರೆ ಗಾಯ್ಸ್, 4 ಗಂಟೆಗೆ ಸ್ಕೂಲಿಗೆ ಹೋಗಿ ಬರ್ತಾರೆ. ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಅವ್ರು ಬರೋಷ್ಟರಲ್ಲಿ ಬೆಳಗ್ಗೆ ಟಿಫನ್ ಮಾಡೋಗಿರ್ತಾರೆ, ಈಗ ಊಟ ಮಾಡ್ತಾರೆ ಗಾಯ್ಸ್. ಆದ್ದರಿಂದ ಚಪಾತಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಗಾಯ್ಸ್. ಹಾಕಿದ್ದೀನಿ ಮೇಲೆ ಕೆಳಗೆ ಸರಿಯಾಗಿ ಕರೆಕ್ಟ್ ಬೆನೆಸ್ಬೇಕು ಗಾಯ್ಸ್. ಯಾಕಂದರೆ ಇಟ್ಟಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಬರಲ್ಲ. ಬೇಸ್ ಚೆನ್ನಾಗಿ ಬೆನೆಸ್ಬೇಕು. ನಾನು ಸಣ್ಣವೆ ಮಾಡ್ತೀನಿ ಗಾಯ್ಸ್ ಚಪಾತಿ. ನನಗಿಷ್ಟೇ ಸಣ್ಣವೆ ಮಾಡೋಕ್ಕೆ ಬರೋದು ಗಾಯ್ಸ್. ಹೌದಿಲ್ಲ ದೀಪು? ನಾನು ಸಣ್ಣ ಮಾಡ್ತೀನ ಚಪಾತಿ ದೊಡ್ಡ ಮಾಡ್ತೀನ? ಸಣ್ಣ ನಾನು ಅಡುಗೆ ಮಾಡೋ ಟೇಸ್ಟ್ ಇರುತ್ತಾ? ಏನು ಬರೀ ಅದು ಚೆನ್ನಾಗಿ ಮಾಡ್ತೀನ, ಏನು ಜಗ್ಗಿ ಟೇಸ್ಟಾಗಿ ಮಾಡ್ತೀನ? ಜಗ್ಗಿ ಚೆನ್ನಾಗಿ. ಹಾಂ, ಈಗ ಪಲ್ಯ ಮಾಡಿದ್ದೀನಿ ಗಾಯ್ಸ್. ಚಪಾತಿ ಎಲ್ಲ ಆಯಿತು. ಈಗ ಪಲ್ಯ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಗಾಯ್ಸ್. ಅದು ಒಂದು ಸ್ವಲ್ಪ ಕತ್ಲ ಇದೆ, ಕರೆಂಟ್ ಹೋಗಿತ್ತು. ಈಗ ತೋರಿಸ್ತೀನಿ ಗೋಡಿ ಈಗ ನೋಡ್ರಿ ಗಾಯ್ಸ್ ಹೇಗಾಗಿದೆ ಪಲ್ಯ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಬೇಕಿದ್ದರೆ ರೆಸಿಪಿ ಬೇಕಿದ್ದರೆ ಹಾಕ್ತೀನಿ ಗಾಯ್ಸ್. ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ ಗಾಯ್ಸ್. ಚೆನ್ನಾಗಾಗಿದೆ. ಟೇಸ್ಟ್ ಮಾಡಮ್ಮ, ಆಮೇಲೆ ಲಾಸ್ಟ್ ಟೇಸ್ಟ್ ಮಾಡ್ತೀನಿ ಗಾಯ್ಸ್. ಈಗ ಚಪಾತಿ ಆಲ್ರೆಡಿ ಮಾಡಿಟ್ಟುಬಿಟ್ಟಿದ್ದೀನಿ ಗಾಯ್ಸ್. ಒಂದೊಂದೇ ಮಾಡ್ಕೊತಾದ್ರೆ ಗ್ಯಾಸನ್ನು ವೇಸ್ಟ್ ಆಗುತ್ತೆ. ಈಗ ಮಾಡಿ ಹಾಕಿ ಬೆನೆಸಿದ್ರೆ ಹಂಗೆ ಜಲ್ದಿನೂ ಆಗ್ಬಿಡುತ್ತೆ, ಗ್ಯಾಸನ್ನು ಉಳಿತಾಯ ಆಗುತ್ತೆ ಗಾಯ್ಸ್. ಹಂಗೆ ಅನ್ನಕ್ಕೆ ಇಟ್ಟಿದ್ದೀನಿ ಸೈಡು. ಈ ಕಡೆ ಚಪಾತಿ ಬೆನೆಸ್ತಾ ಇದ್ದೀನಿ ಗಾಯ್ಸ್. ಈ ಕಡೆ ಚಟ್ನಿ ರೆಡಿ ಆಗಿದೆ. ಈಗ ಏನಿಲ್ಲ ಗಾಯ್ಸ್, ನೆಂಚ್ಕೊಳಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಇದ್ದರೆ ಆಹಾ ಊಟ ಎಂಥ ಊಟ ಅಂತೀರಿ ಗಾಯ್ಸ್. ನಮ್ಮದು ಉತ್ತರ ಕರ್ನಾಟಕ ಊಟ ಉಂಡ್ರೆ ಏನು ಹೇಳಿ ಗಾಯ್ಸ್. ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ಜಾಸ್ತಿ ಖಾರನೇ ತಿಂತಾರೆ ಗಾಯ್ಸ್. ನಾವು ಜಾಸ್ತಿ ಖಾರನೇ ತಿಂತೀವಿ ಗಾಯ್ಸ್. ಮೆಣಸಿನ್ಕಾಯಿ ಇರಲಿಲ್ಲ ಅಂದರೆ ಚಟ್ನಿ, ಹಸಿ ಖಾರ ಚಟ್ನಿ ಇರ್ಬೇಕು ಗಾಯ್ಸ್. ಹಸಿ ಖಾರ ಚಟ್ನಿ ಇರಲಿಲ್ಲ ಅಂದರೆ ಮೆಣಸಿನ್ಕಾಯಿ ಇರ್ಬೇಕು ಗಾಯ್ಸ್. ಎರಡರಾಗ ಒಂದು ಇರ್ಬೇಕು ಗಾಯ್ಸ್ ನಮಗೆ. ಈಗ ನೋಡಿ ಗಾಯ್ಸ್, ಮೆಣಸಿನ್ಕಾಯಿ ಹುರ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವಾಗೆ ಚಪಾತಿ ಮಾಡಿದ್ನಲ್ಲ ಅದೇ ಹಂಚಿನ ಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ ಗಾಯ್ಸ್.
ಅವು ಒಂದು ಸ್ವಲ್ಪ ರೆಡ್ ಅಂದರೆ ಒಂದು ಸ್ವಲ್ಪ ಬೇಸ್ ಫ್ರೈ ಆಗ್ಬೇಕು ಗಾಯ್ಸ್. ಅದಕ್ಕೆ ಫುಲ್ಲು ಫ್ರೈ ಅಷ್ಟು ಫುಲ್ಲು ಫ್ರೈನೂ ಆಗಿರಬಾರ್ದು ಗೈಸ್, ಅಷ್ಟೇ ಹಸಿದೂ ಇರಬಾರ್ದು. ಯಾಕಂದರೆ ಒಂದು ಸ್ವಲ್ಪ ಮೀಡಿಯಮ್ ಫ್ರೈ ಆಗಿದ್ದರೆ ಅದು ಕ್ರಂಚಿಯಾಗಿ ತಿನ್ನೋಕ್ಕೂ ಭಾಳ ಚೆನ್ನಾಗಿರುತ್ತೆ ಗೈಸ್. ಈಗೆಲ್ಲ ಮೆಣಸಿನ್ಕಾಯಿ ಎಲ್ಲ ರೆಡಿ ಆಯಿತು ಗೈಸ್. ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿದೆ, ಉಪ್ಪಾಕಿ ಮಿಕ್ಸ್ ಮಾಡೀನಿ ಗೈಸ್. ಈಗ ಬನ್ನಿ ಪ್ಲೇಟಿಗೆ ಹಾಕ್ಕೊಳೋಣ. ಹಾಕಿದ್ದೀನಿ ಗೈಸ್ ಆಲ್ರೆಡಿ. ಚಪಾತಿ, ಹೀರೆಕಾಯಿ ಪಲ್ಯ, ಬದ್ನೆಕಾಯಿ ಚಟ್ನಿ, ಮತ್ತು ಉಳ್ಳಾಗಡ್ಡೆ, ಕ್ಯಾರೆಟು, ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಬನ್ನಿ ಗಾಯ್ಸ್ ತಿನ್ನೋಣ, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಗಾಯ್ಸ್. ನನಗಂತೂ ನೋಡೋದಕ್ಕೆ ಸೂಪರಾಗಿ ಕಾಣ್ತಾ ಇದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಗಾಯ್ಸ್. ಚಪಾತಿ ತಗೊತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಪಲ್ಯ, ಹೀರೆಕಾಯಿ ಪಲ್ಯ ಹಚ್ಕೊಂಡು ತಿಂದರೆ ಗಾಯ್ಸ್ ಏನು ಹೇಳಿ, ಬಾಯಾಗ ನೀರೇ ಬರುತ್ತೆ ಗಾಯ್ಸ್. ಮೆಣಸಿನ್ಕಾಯಿ ತಿನ್ನೆ ಗಾಯ್ಸ್, ಒಂದು ಉಳ್ಳಾಗಡ್ಡೆ ತಿಂತಾಯಿದ್ದೀನಿ. ಆಹಾ ಟೇಸ್ಟ್ ಗಾಯ್ಸ್ ಮಸ್ತ್. ನೀವು ಟ್ರೈ ಮಾಡಿ ನೋಡಿ ಗಾಯ್ಸ್, ಮನೆಯಲ್ಲಿ ಈ ಥರ ಅಡುಗೆ ಮಾಡ್ಕೊಂಡು ಉಣ್ರಿ, ಚೆನ್ನಾಗಿರುತ್ತೆ. ಈಗ ಚಟ್ನಿ, ಬದ್ನೆಕಾಯಿ ಚಟ್ನಿ ತಿಂತಾಯಿದ್ದೀನಿ ಗಾಯ್ಸ್. ಮಸ್ತಾಗಿದೆ ಗಾಯ್ಸ್. ಊಟ ಅಂತೂ ಹೇಳಲೇಬಾರ್ದು ಗಾಯ್ಸ್, ಅಷ್ಟು ಚೆನ್ನಾಗಿದೆ ಗಾಯ್ಸ್. ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗಾಯ್ಸ್. ಆದಷ್ಟು ಮನೆಗಳದೇ ಊಟ ಮಾಡಿ ಗಾಯ್ಸ್. ಯಾಕಂದರೆ ಹೊರಗಡೆ ಫುಡ್ಡು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಗಾಯ್ಸ್. ಬಾಯ್ ಗಾಯ್ಸ್, ಥ್ಯಾಂಕ್ ಯು. Hi guys, welcome back to my YouTube channel.